ನಮಸ್ಕಾರಗಳು. ಈಗ ಶ್ರೀಮಂತಿನಾಥ ಶಾಲೆಯ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಒಂದು ಅಂಕೆಯಲ್ಲಿ ಯಾರು ಮಹಾರಾಜರು ಎಂಬ ಕಿರುನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಈ ನಾಟಕದ ಮಾರ್ಗದರ್ಶಕರಾದ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದ ಕವಿತಾ ಮಿಸ್. ಯಾರು ನೀವೆಲ್ಲ? ಯಾವ ಕಾರಣಕ್ಕಾಗಿ ನೀವು ಸೇರಿದ್ದೀರಾ? ಯಾಕೆ ಜಗಳ ಮಾಡುತ್ತಿದ್ದೀರಾ? ನಾವು ಅಂಕಿಗಳು 0, 9, 6 ಅಂಕಿಗಳಿದ್ದೇವೆ. ನಮ್ಮಲ್ಲಿ ಯಾರು ರಾಜರೆಂದು ಜಗಳವಾಡುತ್ತಿದ್ದೇವೆ. ಹೌದಾ? ಇವರೊಳಗೆ ಯಾರು ಮಹಾರಾಜರೆಂದು ನಿಮ್ಮ ಅಂಕಿಗಳನ್ನು ಹೇಳುತ್ತಾ ಬನ್ನಿ, ಆಮೇಲೆ ಯೋಚಿಸೋಣ. ಈಗ ನಿಮ್ಮ ಮಹತ್ವವನ್ನು ಬಂದು ಹೇಳಿರಿ. ಓಹೋ, ನಾನು ಒಂದು. ಮನುಷ್ಯನಿರುವ ಮೂಗು ಒಂದು, ಬಾಯಿ ಒಂದು, ತಲೆ ಒಂದು. ಮನುಷ್ಯನಿಗೆ ಸಾಮಾನ್ಯವಾಗಿರುವ ಹೃದಯವೂ ಒಂದು. ನಮಗೆ ಜನನ ಮತ್ತು ಮರಣ ಇರುವುದು ಒಂದೇ ಸಲ. ನಮಗೆ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ನಾವು ವಾಸಿಸುತ್ತಿರುವ ಭೂಮಿಯೂ ಒಂದೇ. ಹಾಗಾದರೆ ಈ ಸಿಂಹಾಸನದ ಅಧಿಪತಿ ನಾನೇ. ಇಲ್ಲಿ ಕೂಡುವ ಅಧಿಕಾರ ನನಗಿದೆ. ನಾನೇ ಇಲ್ಲಿ ಕೂಡುತ್ತೇನೆ. ನಿನಗೆ ಈ ಸಿಂಹಾಸನ ಮೇಲೆ ಕೂಡುವ ಅಧಿಕಾರವಿಲ್ಲ. ನಾನು ದೊಡ್ಡವಳು. ಮನುಷ್ಯನಿಗೆ ಕಣ್ಣು 2, ಕಾಲು 2, ನಾವು ಉಸಿರಾಡೋ ಶ್ವಾಸಕೋಶವು 2, ಮುಗ್ಗು 2, ಕೈಕಾಲುಗಳು 2, ಕಿವಿ 2, ಎತ್ತಿನ ಕೂಡಿಸಿ 2. ಆದ್ದರಿಂದ ನಾನು ಈ ಸಿಂಹಾಸನದ ಅಧಿಪತಿ. ನಾನು ಮಾತಾಡಿದೆ ಕೂಡು. ನಿಲ್ಲು. ನೀಯಿಂದ ನಾನು ದೊಡ್ಡವನು. ನನ್ನ ಸಂಖ್ಯೆ 3. ತ್ರಿಭುಜದಲ್ಲಿರುವ ಬಾಹುಗಳು 3, ಕೋನಗಳು 3, ನೀರಿನಲ್ಲಿರುವ ಪರಮಾಣುಗಳು 3, ವಿಭೂತಿಯಲ್ಲಿರುವ ರೇಖೆಗಳು 3, ತ್ರಿಭುಜದಲ್ಲಿರುವ ಸಾಲುಗಳು 3. ಹಾಗಾದರೆ ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಇದೆ. ನಾನೇ ಈ ಸಿಂಹಾಸನದ ಅಧಿಪತಿ. ನಿಲ್ಲು. ನಿನಗಿಂತ ನಾನು ದೊಡ್ಡವನು. ನನ್ನ ಸಂಖ್ಯೆ 4. ಪ್ರಾಣಿಗಳಿಗೆ ಕಾಲುಗಳು 4, ವೇದಗಳು 4. ಅಧಿಕ ವರ್ಷ ಬರುವುದು 4 ವರ್ಷಕ್ಕೆ ಒಮ್ಮೆ. ನಮ್ಮ ರಾಷ್ಟ್ರ ಲಾಂಛನ ಸಿಂಹಕ್ಕೆ 4 ಮುಖಗಳು. ಆದ್ದರಿಂದ ಈ ಸಿಂಹಾಸನದ ಅಧಿಪತಿ ನಾನೇ. ಇಲ್ಲಿ ಕೂಡುವ ಅಧಿಕಾರ ನನಗೆ ಮಾತ್ರ ಇದೆ. ಇಲ್ಲಿ ನಾನು ಕೂಡುವೆ. ನಿಲ್ಲು. ನಿನಗೆ ಕೂಡುವ ಅಧಿಕಾರವಿಲ್ಲ. ಪಂಚಭೂತಗಳಿದು, ಕೈ ಬೆರಳುಗಳಿದು, ಪಂಚಪಾಂಡವರ ಸಂಖ್ಯೆ 5, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳ ಅಧಿಕಾರಾವಧಿ 5 ವರ್ಷ. ನಾವು ಕೂಡ 5ನೇ ತರಗತಿಯ ಮಕ್ಕಳು. ಆದ್ದರಿಂದ ಈ ಸಿಂಹಾಸನದ ಮೇಲೆ ಕೂಡುವ ಅಧಿಕಾರ ನನಗಿದೆ. ನಾನೇ ಈ ಸಿಂಹಾಸನದ ಮೇಲೆ ಕೂಡುವೆ. ನಿಲ್ಲು. ನಿನಗಿಂತ ನಾನು ದೊಡ್ಡವನು. ಋತುಗಳು 6, ಕೋಣಗಳು 6. ಸಾಮಾನ್ಯವಾಗಿ ಗೀತೆಗಳ ಕಾಲದ ಸಂಖ್ಯೆ 6, ಋಷಸ್ವರಗಳು 6. ಆದ್ದರಿಂದ ನಾನೇ ಈ ಸಿಂಹಾಸನದ ಮೇಲೆ ಕೂಡುವೆ. ನಿಲ್ಲು. ನಾನು ನಿನಗಿಂತ ದೊಡ್ಡವನು. ದೊಡ್ಡ ಸಂಖ್ಯೆ ನಾನು 7, ಸಪ್ತಪದಿ ನದಿಗಳು 7, ಕಾಮನ ಬಿಲ್ಲಿನ ಬಣ್ಣಗಳು 7, ಸಂಗೀತ ಸ್ವರಗಳು 7. ಆದ್ದರಿಂದ ನಾನೇ ಈ ಸಿಂಹಾಸನಾಧಿಪತಿ. ನಾನೇ ಕೂಡುವೆ. ನಿಲ್ಲು. ನಿನಗಿಂತ ನಾನು ದೊಡ್ಡವಳು. 7ಕ್ಕಿಂತ 8 ಸಂಖ್ಯೆ ದೊಡ್ಡದು. ದಿಕ್ಕುಗಳು 8, ಅಷ್ಟಭುಜಾಕೃತಿಯಲ್ಲಿನ ಬಾಹುಗಳು, ಶೃಂಗಗಳು 8, ಗ್ರಹಗಳು 8. ಆದ್ದರಿಂದ ನಾನೇ ಮಹಾರಾಜ. ನಾನೇ ಈ ಸಿಂಹಾಸನದ ಮೇಲೆ. ನಿಲ್ಲು. ನಾನು ಎಲ್ಲಕ್ಕಿಂತ ದೊಡ್ಡವಳು. ಆಹಾಹಾ. ನನ್ನ ಸಂಖ್ಯೆ 9. ತಾಯಿಯ ಗರ್ಭದಲ್ಲಿ ಮಗು ಇರುವುದು 9 ತಿಂಗಳು. ಅವರಿಗೆ ವ್ಯಂಜನಗಳು 9, ಸಿರಿಧಾನ್ಯಗಳು 9, ಘಾತಾಂಕದ ನಿಯಮಗಳು 9. ಆದ್ದರಿಂದ ನಾನೇ ಈ ಸಿಂಹಾಸನಾಧಿಪತಿ. ನಾನೇ ಕೂಡುವೆ. ನಿಲ್ಲು. ನಿಮ್ಮಕ್ಕಿಂತ ನಾನೇ ದೊಡ್ಡವಳು. ನಾನು 0 ಮಹಾರಾಣಿ. ನಿಲ್ಲು. ನಮಗೆಲ್ಲ ಬೆಲೆ ಇದೆ. ನಿನಗೆ ಬೆಲೆ ಇಲ್ಲ. ನೀನು ಹೇಗೆ ಮಹಾರಾಜ ಆಗ್ತೀಯ? 2 ಕೈಗಳನ್ನು ವೀಕ್ಷಿಸಿ. ಒಂದು ಕೈಯಲ್ಲಿ ವಸ್ತುವಿದೆ, ಒಂದು ಕೈ ಖಾಲಿ ಇದೆ. 0. ಈಗ ನೋಡು, ನಿಮ್ಮ ಬೆಲೆಯನ್ನು ಹೆಚ್ಚಿಸುತ್ತೀನಿ. ಏನು ಹೇಳ್ತೀಯ? ನಿನಗೆ ಬೆಲೆಯೇ ಇಲ್ಲ. ನಮ್ಮ ಸಂಖ್ಯೆಯಿಂದ ನೀನು ಹೇಗೆ ಹೆಚ್ಚಿಸ್ತೀಯ? ಓಹೋ, ಒಂದು ಸಂಖ್ಯೆ ಬಾ. ಇಲ್ಲಿ ನನ್ನ ಪಕ್ಕ ನಿಂತಿಕೋ. ಈಗ ಇದು ಒಂದು ಸಂಖ್ಯಾ ಸೂಚಕ. ಓದಿರಿ. ಹಾಗಾದರೆ ನಾನೇ ಈ ಸಿಂಹಾಸನದ ರಾಜಾಧಿಪತಿ. ನಾನೇ ಕೂಡುವೆ. ಹಾಗಾದರೆ ನೀವು ಈಗ ನೀವೆಲ್ಲರೂ ನನಗೆ ಶರಣಾಗಬೇಕು. ಈಗ ನೀವೆಲ್ಲರೂ ಜಗಳವಾಡಿದ್ದು ನಾನು ಕೇಳಿಸಿಕೊಂಡೆ. ಜಗಳವಾಡುವುದು ಸೂಕ್ತವಲ್ಲ. ಗಣಿತ ಲೋಕದಲ್ಲಿ ಎಲ್ಲರೂ ಸಮಾನರೇ. ಎಲ್ಲ ಅಂಕಿಗಳು ತಮ್ಮ ತಮ್ಮದೇ ಆದ